ಗ್ರೀನ್ ಲೈಟ್ ಅಂತ ಹೇಳ್ಬೇಕು. ನಮಸ್ತೆ, ದಯಮಾಡಿ ಆಡಿಯೋದಿಂದ ಬರ್ತಾ ಇದ್ದಾರೆ. ಇವ್ರು ಯಾರು ಏನು ಇವ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಆಕ್ಚುಲಿ ಆಡಿಯೋದಲ್ಲಿ ನಮ್ಗೆ 1.5 ವರ್ಷದಿಂದನೂ ಸುಮಾರು ಜನ ಬಂದ್ರು, ಆದ್ರೆ ಇಷ್ಟು ಜನ ಯಾವಾಗ್ಲೂ ಬಂದಿರ್ಲಿಲ್ಲ. ಅದಕ್ಕೆ ಏನ್ ಕಾರಣ, ಯಾರ್ ಕಾರಣ ಅನ್ನೋನು ನಾವು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಮ್ಮ ನಮಸ್ತೆ, ನಿಮ್ ಹೆಸರು ಹೇಳ್ಬಿಡಿ. ನಾವು ಚಿಕ್ಕಮುತ್ತಮ್ಮ ಸ್ವಾಮಿ. ಚಿಕ್ಕಮುತ್ತಮ್ಮ. ಮನೆ ದೇವ್ರು ಯಾವ್ದು? ಮನೆ ದೇವ್ರು ಬೋರಪ್ಪ ಸ್ವಾಮಿ. ಬೋರಪ್ಪ, ಓಕೆ ಆಯ್ತು. ಎಲ್ಲಿ ಅವ್ರು ನೀವು ಎಲ್ಲಿಂದ ಬರ್ತಿರೋದು? ಆಡ್ಯದಿಂದ ಬರ್ತಾರೆ. ಎಷ್ಟು ದೂರ ಆಗ್ಬೋದು ಇಲ್ಲಿಗೆ? ಶಿವಳ್ಳಿಯಿಂದ ಆಚೆ 1-2 ಪರ್ಲಾಂಗ ಇರ್ಬೋದು. ಶಿವಳ್ಳಿಯಿಂದ ಆಚೆ ಆಡ್ಯ ಒಳನಡಿ ಒಂದೇ ತಾವು. ಆಡ್ಯ ಒಳ್ಳೆನಡಿ ಒಂದೇ ತಾವು ಬರುತ್ತೆ. ಓಕೆ ಓಕೆ ಆಯ್ತು. ಈ ಥೆರಪಿ ಬಗ್ಗೆ ನಿಮ್ಗೆ ಯಾರು ತಿಳಿಸ್ಕೊಟ್ರು? ಈ ಕೇಂದ್ರಪ್ಪ ತಿಳಿಸ್ಕೊಟ್ರು ಸ್ವಾಮಿ ನಮ್ಗೆ. ಹಾ, ಇವರು ಚಂದ್ರಶೇಖರ್ ಬತ್ತವ್ರಲ್ಲ, ಅವ್ರು ನಮ್ಗೆ ಒಬ್ರು ತಿಳಿಸಿದ್ರು. ಓಕೆ ಓಕೆ. ಏನ್ ತೊಂದ್ರೆ ಇತ್ತು ನಿಮ್ಗೆ? ಇಲ್ಲಿಗೆ ಬರಕ್ಕಿಂತ ಮುಂಚೆ ಏನೆಲ್ಲ ತೊಂದ್ರೆ ಇತ್ತು ನಿಮ್ಗೆ? ಈ ಮಂಡಿ ನೋವು, ಊತ ಇತ್ತು ಸ್ವಾಮಿ, ಮಂಡಿ ಚಿಕ್ಕು. ಎಷ್ಟು ಊತ ಇತ್ತು? ಇಷ್ಟುತ ಸುಮಾರು ಇಷ್ಟೇ ಇತ್ತು. ಇಷ್ಟೇ ಇತ್ತು. ಕಾಲು ಅಜ್ಜನ ಹಿಂಗೆ ಕಾಲ ಎತ್ತಿ ಹಿಂಗ್ ಮಡಿಬೇಕಾಯ್ತಿರಲ್ಲ, ಹಿಂಗೆ ಎತ್ತಿ ಅಜ್ಜೆ ಹಾಕಕ್ ಆಗ್ತಿರ್ಲಿಲ್ಲ. ಈ ಕಾಲು ಹಿಂಗೆ ಮಡಿಕೊಂಡು ಹಿಂಗೆ ಈ ತರ ಹೋಯ್ತಾ ಇದ್ದದ್ದು. ಹಿಂಗ್ ನಡೀತಾ ಇದ್ರು. ಈ ತರನೇ ನಡೀತಾ ಇದ್ದದ್ದು. ನಾನು ನನ್ನ ಮೊಮ್ಮಗಳನ್ನ ತಂದಿದ್ದು ನನ್ ಮಗನ್ಗೆ, ಮಗಳನ್ನೇ ಅವ್ವ ಎದ್ದಿ ನೀನು ಸ್ವಲ್ಪ ತಿರ್ಗಾಡವ, ಈ ಮಕ್ಳಂಗ್ ಆಡವ, ಮುಗ ಎತ್ಗವ ಅನ್ನೋಳು. ಆದ್ರೂ ನೀನ್ ಮುಗಿನೋದಕ್ ನಾ ಓಡಾಡಕ್ ನನ್ ಮಂಡಿ ಆಯ್ತಾ ಇಲ್ಲ ಅಂದ್ಬಿಟ್ಟು. ಎಷ್ಟು ವರ್ಷ ಆಯ್ತು ಹಿಂಗಾಗಿ? 3 ತಿಂಗಳು ಆಯ್ತು ಸರ್. 3 ತಿಂಗಳಿಂದ ಇದೇ ಪರಿಸ್ಥಿತಿ. ಆಸ್ಪತ್ರೆಗೆ ಮಂಡ್ಯ ಕರ್ಕೊ ಬಂದಿ 2-3 ಸರಿ ನನ್ ಮಗ ತೋರ್ದ. 2-3 ಸಲ ಮಂಡ್ಯದಲ್ಲಿ ಇಲ್ಲಿ ದೊಡ್ಡ ಆಸ್ಪತ್ರೆಯಿಂದ ಮ್ಯಾಗಡೆ ತಲೆ ಕ್ಯಾನಿಂಗ್ ಮಾಡ್ತಾರೆ ನೋಡಿ, ಅದ್ರ ಪಕ್ಕನೇ ಅಲ್ಲೇ ನನಗ್ ಕಣ್ಣು ಆಪರೇಷನ್ ಆಗಿರೋದಿದು. ಮತ್ತೆ ಇಲ್ಲಿ ಚಬ್ಬಳಿ ಇರ್ತಾವು, ಸುಮಾರು ತೋರಿವಿ ಅಲೆ ತಾವು ಸುಮಾರು ಸಲ ಎಷ್ಟು ಹಣ ಖರ್ಚಾಗಿರ್ಬೋದು? ಅದೇನ್ ಲೆಕ್ಕ ಇಲ್ಲ ಸ್ವಾಮಿ. ಅದೆಲ್ಲ ಲೆಕ್ಕ ಯಾರು ಬರ್ದ್ ಮಾಡ್ದವ್ರು? 50,000 ಆಗೈತಾ? ಆಗದೆ ಸ್ವಾಮಿ, ಮ್ಯಾಲು ಆಗದೆ ಸ್ವಾಮಿ. 50,000 ಮೇಲೆನೆ ಸುಮಾರು ಸಲ ಆಸ್ಪತ್ರೆ ಹತ್ತಿದ್ದಾರೆ. ಈ ಊಟ ತಿಂಡಿ ನಿದ್ರೆ ಎಲ್ಲ ಸೇರ್ತಿತ್ತ? ಊಟ ನಿದ್ರೆ ರಾತ್ರಿ ಹೊತ್ತು ಇಲ್ಲ ಸ್ವಾಮಿ, ನಿದ್ರೆ ಇಲ್ಲ. ಊಟ ಆರೋಗ್ಯ ಆಯ್ತಿತ್ತ? ಸ್ವಲ್ಪ ಸ್ವಲ್ಪ ಬಂದ್ಬಿಟ್ಟೆ. ಇಷ್ಟಪ್ಪ ಇಟ್ಟು ಇಷ್ಟ ಅನ್ನ, ಇಷ್ಟೇ ಸಾಕೊಂದಿರಿ. ನನ್ನ ಮಗನು ಹಂಗನೆ ಬೈತಾ ಇದ್ದ, ಒಂದ್ ಕಂಡೀಷನ್ ಮಾಡ್ಬಿಟ್ಟಿದ್ಯಾ ಕಣವ, ಇಷ್ಟಪ್ಪ ಇಟ್ಟು ಇಷ್ಟಪ್ಪ ಅನ್ನ ಅಂತ. ನನ್ಗೆ ಸೇರ್ವಷ್ಟು ಅಲ್ವಾ ಉಣ್ಣುದು, ನಾನು ಆಗುದಿಲ್ಲ. ಈ ಮಂಡಿ ನೋವಿಂದ ಗ್ಯಾಸ್ಟ್ರಿಕ್ ಇತ್ತ? ಗ್ಯಾಸ್ಟ್ರಿಕ್ ಆವಾಗ್ಲಿಂದ ಅದೇ ಸ್ವಾಮಿ. ಗ್ಯಾಸ್ಟ್ರಿಕ್ ಆವಾಗಿಂದನೂ ಐತೆ. ನಿದ್ರೆ ಇಲ್ಲ, ಊಟ ಸರಿಯಾಗಿ ಸೇರ್ತಿಲ್ಲ. ಬೇರೆ ಸೊಂಟ ನೋವು ಏನಾರು ಇದೆಯಾ? ಕೈ ನೋವು? ತೋಳು ಸೇರ್ಬೋದು ಸ್ವಾಮಿ. ಸೇದ್ ಅಂದ್ರೆ ಯಾವ ತರ ಇತ್ತು? ಹಿಂಗೆ ಇಲ್ಲಿ ಕರೆಂಟ್ ಹೊಡೆದ್ರೆ ಜುಮ್ 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 ಅಂತದೆ ನೋಡಿ, ಆ ತರ ಆಯ್ತಾಯ್ತು. ಇಲ್ಲಿ ಕೈ ಇಲ್ಲಿ ಊತ ಬಂದ್ಬಿಡ್ತು, ಗಂಟು ಸಂಕಟ ಅಂತೀವಲ್ಲ ಆ ತರ. ಗಂಟೆ ಊತ ಬಂದ್ಬಿಡ್ತು. 2-3 ರೌಕೆಲ್ಲ ಒಳಗೆ ಬಿಚ್ಚಾಕಿ ಲೂಸ್ ಮಾಡ್ಬಿಟ್ಟು, ನೀವೇ ಒಳಗೆ ಬಿಚ್ಬಿಟ್ಟು ಲೂಸ್ ಮಾಡ್ಬಿಟ್ಟು. ಯಾಕಂದ್ರೆ ಆ ಗಂಟು ಒತ್ತುತ್ತಾ ಇತ್ತಲ್ಲ, ನೋವು ಜಾಸ್ತಿ. ಇಲ್ಲಿ ಹಿಡ್ಕೊಂಡು ಅಳುದು, ಇಲ್ಲಿ ಹಿಡ್ಕೊಂಡು ಅಳುದು, ಇಲ್ಲಿ ಹಿಡ್ಕೊಂಡು ಅಳುದು, ಇಲ್ಲಿ ಹಿಡ್ಕೊಂಡು. ಯಾವಾಗಿಂದ? ಇವಾಗ ಇದು 1 ತಿಂಗಳು 1.5 ತಿಂಗಳಾಗದೆ ಸರ್. 1-1.5 ತಿಂಗಳಿಂದ ಕೈಯು ಸಮಸ್ಯೆ, ಕಾಲು ಸಮಸ್ಯೆ ಜಾಸ್ತಿ ಆಗೋಯ್ತು. ಜಾಸ್ತಿ ಆಗೋಯ್ತು. ಮಾತ್ರೆ ಎಷ್ಟು ತಗೋತಾ ಇದ್ರಿ ಡೈಲಿ? ಅದ್ಯಾಕ್ಲೇ ಇಲ್ಲ ಸ್ವಾಮಿ. ಒಂದ್ ದಿನಕ್ಕೆ ಎಷ್ಟು? ಒಂದು ದಿನಕ್ಕೆ ಗ್ಯಾಸ್ಟ್ರಿಕ್ ಮಾತ್ರೆ ಬೆಸ್ಟ್. ಅದ್ರಿಂದ BP, ಅದರಿಂದ ಉಸಿರು ಎಳಿತದೆ ಅಂತ ಒಂದು. ಉಸಿರು ಎಳಿತದೆ ಅಂತ ಒಂದು. ಆಮೇಲೆ ದಮ್ಮು ಅಂತ ಹೇಳ್ಬಿಟ್ಟಿದ್ರು. ದಮ್ಮು ಅದನ್ನ ಹೋಗಿ ಹೊಡಿದು ಈ ತರ ಹಂಗೆಲ್ಲ ಮಾಡ್ತಾ ಇದ್ದೆ. ವೆಂಟಿಲೇಟರ್ ಹಂಗೆಲ್ಲ ಮಾಡ್ತಾ ಇದ್ದೆ ಸ್ವಾಮಿ. ಅದೇ ಯಾವ್ದ್ರಲ್ಲಿ ಏನು ನಮ್ಗೆ ಕಣ್ಣು ಹೆಂಗಿತ್ತು? ಇಲ್ಲಿ ಬರಕ್ಕಿಂತ ಮುಂಚೆ ಕಣ್ಣಿನ ಸಮಸ್ಯೆ ಹೆಂಗಿತ್ತು? ಕಣ್ಣಿನ ಸಮಸ್ಯೆ ಸ್ವಾಮಿ. ಇದನ್ನ ಆಪರೇಷನ್ ಮಾಡಿದ್ರು, ಮಾಡಿರ್ತೀನಿ. ಇದು ಮಳ್ಗಣ್ಣಮ್ಮ, ಮಳ್ಗಣ್ಣು ಅಂದ್ರೆ ಏನು ಸ್ವಾಮಿ ಅಂತ ಕೇಳ್ದೆ. ಮಳ್ಗಣ್ಣು ಅಂದ್ರೆ ಏನು ಅಂದ್ರೆ ನೀನು ಮಾಲ್ಗಣ್ಣ ಐತೆ, ಅದರಿಂದ ನಾವ್ ಅದನ್ನ ಮಳ್ಗಣ್ಣು ಅಂತ ಇವಿ ಕಣಮ್ಮ ಅಂದ್ರು. ಪುಣ್ಯ ಬಂದಿರ್ಬೋದಮ್ಮ ನಿಮ್ಗೆ ಅಂದ್ರು. ಸ್ವಾಮಿ ನಮ್ಗೇನು ಪುಣ್ಯವಿಲ್ಲ, ಒತ್ತಾರೆ ಉಂಡ್ರೆ ಸಂದ್ಗಿಲ್ಲ, ಸಂದಲ್ಲಿ ಉಂಡ್ರೆ ಒತ್ತರಕ್ಕಿಲ್ಲ ಅಂತ ಹೇಳ್ದೆ. ಇರ್ಲಿ ಆಯ್ತು, ನಾನ್ ನಿಮ್ ಮಗ ಇದ್ದೀನಲ್ವಾ, ಯಾಕೆ ಹೇಳ್ತೀರಾ? ಇರ್ಲಿ, ನಾವ್ ನಿಮ್ ಜೊತೆ ಇದೀವಿ. ಏನು ಮಕ್ಳು ಎಷ್ಟಿದ್ದಾವಮ್ಮ ಅಂತ ಕೇಳಿದ್ರು. 6 ಜನ ಅಂತ ಹೇಳ್ದೆ. ಅದೇ ನೀನ್ ದೊಡ್ಡ ಪುಣ್ಯ ಕಣಮ್ಮ. ಮತ್ತೆ 6 ಡೆಲಿವರೀಸ್ ನೀವು ಹ್ಯಾಂಡಲ್ ಮಾಡಿದಿರ ಅಂದ್ರೆ ಗ್ರೇಟ್ ಅಲ್ವಾ? ನಾವ್ ಈಗೆಲ್ಲ 1 ಡೆಲಿವರಿ 2 ಡೆಲಿವರಿಗೆ ಸಿಸೇರಿಯನ್ ಅಂತಾರೆ ಅಲ್ವಾ? ಅದ್ರಲ್ಲೂ ಕಷ್ಟ. ಈಗಿನ ಸಿಚುವೇಶನ್ಗೆ ಮಕ್ಳೇ ಬೇಡ ಅಂತಾರೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಅದೇ ಪುಣ್ಯ ಕಣಮ್ಮ ನಿಮ್ಗೆ ಅಂದ್ರು. ಅವಾಗೆಲ್ಲ ಮಾಡಿದ್ಯಮ್ಮ ಅಂದ್ರು. ಸ್ವಾಮಿ ಅಂತಂದೆ. ಅವಾಗ ಹೆಣ್ಣೆಷ್ಟು ಗಂಡೆಷ್ಟು ಅಂದ್ರೆ 5 ಜನ ಹೆಣ್ಮಕ್ಳು, ಒಬ್ಬನೇ ಮಗ ಅಂತ ಹೇಳ್ದೆ. ಇರ್ಲಿ ಆಯ್ತು. ಆಗ ಇದ ಮಾಡ್ಮೈದ, ಇದು ಕಂಡ್ರೆ ಕಾಣ್ಬೋದು, ಕಾಣ್ದೇ ಇದ್ರೆ ಇರ್ಬೋದು. ಇದು ನೆಮ್ಕೆ ಕೊಡುದಿಲ್ಲ ಕಣಮ್ಮ. ಇಲ್ಲಿ ಬರೋಕ್ಕಿಂತ ಮುಂಚೆ ಕಣ್ಣು ಕಾಣ್ತಾ ಇತ್ತ ನಮ್ಗೆ? ಹೇಳ್ತೀನಿ. ಇದನ್ನ ಮಾಡ್ತೀವಿ. ಇದೇನಾರವ ಕಂಡ್ರೆ ಕಾಣ್ಬೋದು, ಕಾಣ್ದೇ ಇದ್ರೆ ನಾವ್ ಗ್ಯಾರಂಟಿ ಕೊಡುದಿಲ್ಲ. ಗ್ಯಾರಂಟಿ ಇಲ್ಲ.
ಆಮೇಲೆ ಇದ್ ಮಾಡ್ಬಿಟ್ರಿ ಇದ್ ಕಾಣ್ರೈತ್ರಿ ಇದು ಇದಾಯ್ತದೆ ಇದನ್ನೇ ಮಾಡ್ಮತ್ ಅವ್ರವ್ರು ಮಾತಾಡ್ಕೊಂಡು ಇದ್ ಮಾಡ್ಬಿಡ್ತೇನೆ. ಇದ್ ಮಾಡಾಯ್ತಿದೀನಿ ಇದು ಏನಾಗೋಯ್ತು ಕಣ್ಣು ಕಾಣ್ಲಿಲ್ಲ. ಕಣ್ಣು ಕಾಣ್ದಂಗಾಯ್ತು. ಆಪರೇಷನ್ ಮಾಡಿದ್ರು ಕೂಡ ಕಾಣ್ಲಿಲ್ಲ ಕಣ್ಣು. ಆಮೇಲೆ ಇವಾಗ 4 ವರ್ಷ ಆಗಿಲ್ಲ ಇನ್ನು ನಮ್ಗೆ ಯಜಮಾನ ತಿನ್ಕೊಂಡ ಆವಾಗ ಒಂದು ಕುಡ್ಲು ಬಿದ್ದೋದ್ರು ಚಳಿಕೆ ಕಾಣೋ ರೀತಿ ಗೊತ್ತಾಗ್ತಾ ಇಲ್ಲ. ಇದ್ ಬಂದ್ಬಿಟ್ಟು ಆವಾಗ ನಾನು ನಾಗೇಶ ನಂಗೆ ಆಗೋದಿಲ್ಲ ಕಣ್ಣು ಹಿಂಗಾಗೋದು ಅಂದೆ. ಆವಾಗ ಆಪರೇಷನ್ ಮಾಡ್ಸಕ್ಕೆ ಕರ್ಕೊಂಡ್ ಹೋಗಿ ಮಾಡ್ದ. ಎಲ್ಲಪ್ಪ ನೀನ್ ತಗೊಂಡೋಗಿ ದುಡ್ಡು ಅಷ್ಟೊತ್ತಿಗೆ ಅದೇ ಇದ್ರೆ ಈ ಮನೆನಾರ ಶುದ್ಧ ಮಾಡ್ಕೊ ಏನೋ ಮಾಡ್ಕವೆ ಅಂತ ನಾನೇನೋ ಹೇಳ್ಕೊಂಡೆ. ಆಪರೇಷನ್ ಬೇಡ ಅಂದ್ರಿ? ಇಲ್ಲ ಫ್ರೀ ಮಾಡ್ಕತೀನಿ ಗೌರ್ಮೆಂಟ್ ಬಂದಾಗ ಅಂತ ಹೇಳ್ದೆ. ಅವ್ವ ನಿಮ್ ಬೇಡ ಸಾಲ ತೀರ್ಸೋನ್ ನಾನು, ನಿನ್ ಕಣ್ಣು ಮುಖ್ಯ ಇದ್ರ ಮಾತ್ರ ನೀನ್ ಮೊಮ್ಮಗಳು ತಂದಿವನಿ ನನ್ನ ಮೊಮ್ಮಗಳು ಇಟ್ಟಿರ್ತಾಳೆ ಅನ್ನೋದ್ ನೀ ಬಿಟ್ಬಿಡು, ನಾನೊಬ್ರ ಮನೆ ಸಾಲ್ಗಾರ ಅದನ್ನ ನಿಕ್ಕೊಂಡು ನುಡಿಸ್ತೀನಿ ಅಂದ್ಬಿಟ್ಟು ನಿಂತ್ಕೊಂಡ. ಆವಾಗ ನಾನು ಅವ್ನ್ ಕಾಣ್ದಂಗ್ ಹೊಟ್ಟೋಗಿದ್ದೆ. ಹಿಂಬಾಯ್ಸ್ ಬಂದ್ಬಿಟ್ಟಿದ್ದ. ಬೆಂಗಳೂರು ಕರ್ಕೊಂಡ್ ಹೋಗ್ ಮಾಡಿದ್ರು. ಹಿಂಬಾಯ್ಸ್ ಬಂದು ನನ್ನ ಕರ್ಕೊಂಡ್ ಬಂದ್ಬಿಟ್ಟು ಯಾವಾಗ ಇಲ್ಲಿ ಪ್ರಬೀತಲ್ಲಿ 30,000 ಕಟ್ಟಿ ಕಣ್ಣು ಆಪರೇಷನ್ ಮಾಡಿಸಿದ್ರು. ಆವಾಗ ಮಾಡ್ಸತ್ಲನ್ಯ ಈ ಕಣ್ಣು ಚೆನ್ನಾಗ್ ಕಾಣ್ತದೆ ಸನ್ಯ ಅಂತ ಹಾಕವ್ರೆ, ಲೆನ್ಸ್ ಹಾಕವ್ರೆ. ಇದು ಚೆನ್ನಾಗ್ ಕಾಣ್ತದೆ, ಇದು ಕಾಣ್ತಿರ್ಲ ಪೂರ್ತಿ. ಇಲ್ಲಿ ಬಂದು ಪಚ್ಚೆ ಕಲ್ಲು ನೀರ್ ಬುಡ್ಸ್ಕೊಂಡ ಮೇಲೆ ಇದು ಮುಚ್ಕೊಂಡ್ರೆ ಇದು ಬೆಳಕ್ ಕಾಣಿಸ್ತದೆ ನೋಡಯ್ಯಮ್ಮ. ಬ್ಯಾಟ್ರಿ ಹಾಕೊಂಡಿರೋದು ಕಾಣಿಸ್ತಾ ಇದೆ, ನೀವು ಕಪ್ಪಟ್ಟೆ ಇಕ್ರದು ಕಾಣಿಸ್ತಾ ಇದೆ. ಸುಮಾರಾಗಿ ಕಾಣಿಸ್ತಾ ಇದೆ. ಚೆನ್ನಾಗೂ ಕಾಣಿಸ್ತಾ ಇಲ್ಲ, ಅಷ್ಟು ಇರ್ಲಿಲ್ಲ. ಈಗ ಆಪರೇಷನ್ ಮಾಡ್ಬಿಟ್ಟು ಗುಬ್ಬೆಲ್ ಬಿಟ್ಟಿದ್ರಲ್ಲ ನಮ್ ಮೈಕ್ಳು ಅಳಿಯ ಮಕ್ಳೆಲ್ಲ ಬಂದ್ಬಿಟ್ಟಿದ್ರು ಆಪರೇಷನ್ ಆಗೋದಿನ. ನಮ್ಮ ಎಲ್ಲಿ ಹೋದವ್ರು ಬಿಟ್ಬಿಟ್ರು. ಕಲ್ಲು ಅಳಿಯನ್ ಮೇಲೆ ಹೊಂಟಾಗಿದೆ. ಮಾವ ನನ್ ಹಿಡ್ಕರಿ ಮಾವನ ಬೇಗ್ಬಿಟ್ಟಿದ್ದಾರಿ ಅಂತಂದೆ. ಈಗ ಪರವಾಗಿಲ್ಲ, ಎಲ್ಲ ಚೆಂದ. ಓಕೆ ಆಯ್ತು. ಈಗ ಕಾಲ್ ಹಿಂಗ್ ಹಾಕ್ತಿದ್ರಲ್ವಾ, ಇಲ್ಲಿ ಬಂದ ಮೇಲೆ ಎಷ್ಟು ದಿನಕ್ಕೆ ನಮ್ಗೆ ಬದಲಾವಣೆ ಆಯ್ತದು? 15 ದಿವಸಕ್ಕೆ 4 ಆಣಿ ಭಾಗ ಕಮ್ಮಿ ಆಯ್ತು ಸರ್. ಬರ್ಲಿ ಜೋರ ಚಪ್ಪಾಳೆ. ಈಗ ಹೆಂಗಾಗ್ತೀರಾ ಕಾಲು? ಈಗ ಎತ್ತಾಗ್ತಾ ಇಲ್ಲ ಸರ್. ಹಿಂಗೆ ಎಷ್ಟು ಎತ್ತಾಗ್ತಾಗಿ ಮಂಡಿ ಕ್ಲಿಯರ್ ಅಂತದೆ. ಒಂದ್ ಸ್ವಲ್ಪ ಹೆಚ್ಚಿಗೆ ನಡೆದ್ರೆ ಕರ್ಕ ಅಂತದೆ ಸರ್ ಮಂಡಿತಿ. ಓಕೆ, ಈಗ ಪರವಾಗಿಲ್ಲ, ಕಾಲ ಆಗ್ಬೋದು. ಅಷ್ಟಾದ್ರೆ ಹಾಕಕ್ಕಾಯ್ತಿರ್ಲಿಲ್ಲ. ಇದು ಈ ಗಂಟು ಇಲ್ಲಿಗೆ ಇದನ್ನ ಪ್ಯಾಚಸ್ ಅದನ್ನೆಲ್ಲ ನಲ್ಲಿ ಗಂಡಿಸ್ಕೊಂಡು ಇಲ್ಲಿ ಗಂಡಿಸ್ಕೊಂಡಮ್ಮ. ಇಲ್ಲಿಗೊಂದ್ ಹಾಕೊಂಡಿ ಮುಂದ್ಗೊಂದ್ ಹಾಕಂದ್ರೆ ಒಂದ್ ತಾವು ವಾಸಿ ಆಯ್ತದೆ, ಇನ್ನೊಂದ್ ತಾವು ಕೊಡಿದಿಲ್ಲ ಕಣಮ್ಮ ಅಂದ್ರು. 2 ಅಲ್ಲಿಗೆ ಹಾಕಿದ್ರೆ ಇಲ್ಲಿದ್ ನೋವು ಬರ್ತದೆ ಒಂದ್ ರಾತ್ರಿ, 2 ಇಲ್ಲಿಗೆ ಹಾಕಂದ್ರೆ ಇಲ್ಲಿದ್ ನೋವು ಬರ್ತದೆ ಇನ್ನೊಂದ್ ರಾತ್ರಿ. ಅದನ್ನೇ ನಾವು ತಿನ್ಕೊಂಡು ಹಿಂಗ್ ಮಾಡ್ಕೊಂಡ್ ಬರ್ತಾ ಸರ್. ಓಕೆ, ಈಗ ಇದು ಪರವಾಗಿಲ್ವಾ? ಇದು ಪರವಾಗಿಲ್ಲ. ₹1 ಎಷ್ಟು ಭಾಗ ಪರವಾಗಿಲ್ಲ? ಕೈ ನೋವು ಅರ್ಧ ಭಾಗ ಇಲ್ಲ ಸರ್. ಬರ್ಲಿ ಜೋರಾಗಿ ಚಪ್ಪಾಳೆ. ಯಾಕೆಲ್ಲ ಹಿಂದೆ ಇರುದು ಅದೇ ಅಂತ ಹೇಳ್ಬಾರ್ದು, ನಮ್ ಕಳ್ಳಾಟ ಮಾಡಕ್ ಮಾತ್ರ ಬರುದಿಲ್ಲ ಸರ್. ಆಯ್ತು, ಈಗ ಕಣ್ಣಿನ ಸಮಸ್ಯೆ ಪರವಾಗಿಲ್ಲ, ಕೈ ಸಮಸ್ಯೆ ಪರವಾಗಿಲ್ಲ, ಚೆನ್ನಾಗಿದ್ರ, ಕಾಲು ಸಮಸ್ಯೆ ಪರವಾಗಿಲ್ಲ, ನಡೀತಾ ಇದ್ದೀರಾ. ತೂಕ ಇಳಿದಿದ್ದೀರಾ? ತೂಕ ಈ ಲೂಸ್ ಆಯ್ತಾವ ಬ್ಲೌಸು? ಹ್ಞೂ ಸರ್. ತೂಕ ಕಮ್ಮಿ ಆಗಿದ್ದೀರಾ? ಕೈ ಎತ್ತಕ್ ಆಯ್ತಿರಲಿಲ್ಲ, ತುಂಬಾ ಭದ್ರಾಗಿದ್ದೆ ನಾನು. ಇವಾಗ ಆರಾಮಾಗಿದ್ದೀರಾ? ಏನಿಲ್ಲ ಸರ್. ಓಕೆ, ಈ ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬಂದು? ಇವಾಗ ನಾಳೆ ಸೋಮವಾರ ಬಂದ್ರೆ 1.5 ತಿಂಗಳಾಯ್ತು ಸರ್. 1.5 ತಿಂಗಳಾಗಿದೆ. ಬರ್ಲಿ ಜೋರಾಗಿ ಚಪ್ಪಾಳೆ. ಈ 1.5 ತಿಂಗಳಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗೈತೆ ನಿಮ್ಗೆ? ಅಡ್ಡ ಪರಿಣಾಮ ಇದರಿಂದ ಕೆಟ್ಟದೇನಾರ? ಯಾವ್ದೇನಿಲ್ಲ ಸರ್. ಇಷ್ಟೊತ್ತಾಗ್ಲೇ ಚಬ್ಬಳಿ ಇದ್ದಾಗ ಕಾಲೇ ಎಷ್ಟಲ್ ಬಂದಿರೋ ಲೆಕ್ಕ ಇರ್ಲಿಲ್ಲ ಸರ್. ಇಲ್ಲಿಗೆ ಬಂದಿದ್ದರಿಂದ ನಾ ಯಾವತ್ತು ಹೋಗಿಲ್ಲ ಸರ್. ಆಸ್ಪತ್ರೆ ಹೋಯ್ತಾ ಇಲ್ಲ? ಹೋಗೇ ಇಲ್ಲ ಸರ್. ಇಲ್ಲಿಗೆ ಬಂದ್ಮೇಲೆ ಎಷ್ಟ್ ಮಾತ್ರೆ ತಗೋತಿದ್ದೀರಾ ಈಗ? ಅದೇ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಬಿಡ್ಬೇಕು ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ಒಂದ್ ದಿವಸ. ಸಂದೇನೋ ಸ್ವಲ್ಪ ಅವಾಯ್ಡ್ ಆಯ್ತು. ಸಂಡೆ ಹೊತ್ತಿಗೆ ಊಟ ಕೂಡ್ದೇನೋ ಹೋಯ್ತು. ಎದೆ ಉರಿನು ವಾಂತಿನೂ ಬರುತ್ತೆ. ಯಾಕೋ ಇದು ಬಿಡುದು ಹೋಗುದಿಲ್ಲ, ನಂಗೆ ಊಟನೇ ಸೇರುದಿಲ್ಲ ಅಂದ್ಬಿಟ್ಟು ಅದೊಂದು ತಗೋತಿದ್ರ? ಗ್ಯಾಸ್ಟ್ರಿಕ್ ಒಂದು ಒಂದು BP ಅದೊಂದು ತಗೋತಿದ್ರ? ಅರ್ಧ ಫಸ್ಟ್ ಒಂದ್ ತಗೋತಾ ಇದ್ರಿ, ಇವಾಗ ಅರ್ಧ BP ಮಾತ್ರ ತಗೋತಾ ಇದ್ರ? ಬೇರೆ ಯಾವ ಮಾತ್ರೆ ಫಸ್ಟ್ ತರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅವೆಲ್ಲ ಏನಿಲ್ಲ? ಚಬ್ಬಳಿ ಮಂದಿ ನೋವು ಬರ್ದಿದ್ರಲ್ಲ, ಹೇಳ್ತಾರ ದಿವಸಕ್ಕೆ ಒಂದೇ ಒಂದ್ ನುಂಗುದು, ಕೆಂಪುದು, ರಗದು, ಮತ್ತೆ ಹಸಿದಂಗಿರುದು ₹10 ಮಾತ್ರೆ. ಅದು ಒತ್ತಾರೆ ಒಂದು ಸಂದ್ಗೊಂದು ತಗೋತಾ ಇದ್ದೆ. ಅದು ಮಲ್ಟಿ ವಿಟಮಿನ್ ಒಂದು, ಕ್ಯಾಲ್ಸಿಯಂ ಒಂದು ತಗೋತಾ ಇದ್ದೆ. ಅವಾಗ ಅದೇನಾಗೋಯ್ತು, ಇದೇನು ದಿವಸಕ್ಕೆ ₹20 ಆದ್ರೆ ಒಂದು ತಿಂಗಳಿಗೆ ಎಷ್ಟಾಗ್ಬೋದು? ಇದು ₹300 ಆಗ್ಬೋದು ನನ್ಗೆ. ಇದಕ್ಕೆ ಇಷ್ಟ ಆದ್ಮೇಲೆ ಹೆಂಗೆ ನಾನೇ ಕುಂತ್ಕ ಸುಮ್ಮನೆ ಲೆಕ್ಕ ಹಾಕಂಡೆ. ತಿಂಗ್ಳಿಗೆ ₹300 ಆಯ್ತಿತ್ತು ಮಾತ್ರೆಗೆ. ₹10 ದಿವಸಕ್ಕೆ ₹20. ₹20 600 ಆಯ್ತು. 600 ಆಯ್ತು. ಈ ಗುಳಿಗೆ ಇಷ್ಟ ಆಯ್ತು. 10 ಗುಳಿಗೆಗೆ ₹300. ಅದೇ ಬೇರೆ
ಅದು ಬೇರೆ ಅಲ್ಲಿಗೆ ಹೆಚ್ಚು ಕಮ್ಮಿ 1,500 ಗಂಟೆ ಆಗದು ಒಂದ್ ತಿಂಗಳಿಗೆ. ಇವಕ್ಕೆ BP ಮಾತ್ರೆ ಅಲ್ಲದೆ ಗ್ಯಾಸ್ಟ್ರಿಕ್ ಮಾತ್ರೆ ಅಲ್ಲದೆ ಇವಾಗ ಅವು ತಕತಾ ಇದ್ರವ ಯಾವನು ತಕೊಂಡ್ ಬಿಟ್ಬಿಟ್ಟು ಇಲ್ಲಿ ಬಂದಿನಿ ಸರಿ ಬೆರ್ಲಿ ಜ್ವರ ಚಪ್ಪಳ ನನ್ನ ಇಲ್ಲಿ ಸೇರ್ಸಿದ್ದು ಆ ಮಾತ್ರೆ ಎಲ್ಲ ಅವಾಯ್ಡ್. ಈಗ ಅವ ಆರಾಮಾಗಿದ್ದ ಭಾನುವಾರ ನೀವು ಇರುದಿಲ್ಲ ರಜಾ ಕೊಡ್ತಿರಲ್ಲ ಅವತ್ತು ಸ್ವಲ್ಪ ನೋವು ಬರ್ತದೆ. ಆ ಚಬ್ಬಳಿ ಮಾತ್ರೆ ಮಾತ್ರ 10 ರೂಪಾಯಿಂದ ಅವತ್ತೊಂದಿನ ಮಾತ್ರ ಹಾಕತ್ತೀರ. ಅದು ನಮ್ ಥೆರಪಿ ರಜಾ ಇರೋದ್ರಿಂದ, ಇಲ್ಲ ಅಂದ್ರೆ ಅದು ಬೇಡ. ಈಗ ಇಲ್ಲಿಗೆ ಬಂದ್ಮೇಲೆ ಊಟ ಹೆಂಗೆ ಸೇರ್ತಾ ಇದ್ರು, ನಿದ್ರೆ ಹೆಂಗಿದ್ದು? ನಿದ್ರೆ ಪರವಾಗಿಲ್ಲ ಸನ್ನಿ, ನಿದ್ರೆ ಚೆನ್ನಾಗಿ ಮಾಡ್ತಿದ್ರು. ಊಟನು ಅಷ್ಟರಲ್ಲೇ ಊಟ ಫಸ್ಟ್ ಹೆಂಗ್ ತಗೋತಿದ್ರೆ ಅದಕ್ಕಿಂತ ಒಂಚೂರು ಜಾಸ್ತಿನ ಕಮ್ಮಿನ? ಸ್ವಲ್ಪ ಜಾಸ್ತಿ ಮಾಡೋರೆ. ಸ್ವಲ್ಪ ಜಾಸ್ತಿ ಉಂಡ್ಬಿಡ್ಬೇಕು. ಅಚ್ಚಕಟ್ಟ ಸಾರು ಮಾಡಿ ಅಂತಂದ್ರೆ ಅಲ್ಲಿ ತಕೊಳ್ಳೋಷ್ನೇ ತಗೋತದೆ. ಆಯ್ತು, ಓಕೆ, ಇರ್ಲಿ, ಆಯ್ತು. ಇವತ್ತು ಒಂದ್ ಸ್ವಲ್ಪ ಒಂದ್ ಮುದ್ದೆ ಉಂಡ್ಬಿಟ್ಟು ಅಷ್ಟು ಅನ್ನ ಉಂಡ್ಬಿಡುದ ಅಂತ ಮಾಡ್ತೀನಿ. ಒಂದು ಆಯ್ತು. ಈಗ ಈಗ ಈ 1.5 ತಿಂಗಳಿಂದ ನಿಮ್ಗೆ ಇಲ್ಲಿ ಏನಾದ್ರು ತೊಂದ್ರೆ ಏನಾರ ಆಯ್ತಾ? ಮಕ್ಳೆಲ್ಲ ಹೆಂಗ್ ರಿಸೀವ್ ಮಾಡಿದ್ರು, ಹೆಂಗ್ ಮಾತಾಡಿದ್ರು, ಹೆಂಗ್ ಹೇಳ್ಕೊಟ್ರು, ಹೆಂಗೆ ರಿಸೀವ್ ಮಾಡಿದ್ರು? ನಿಮ್ನ ಮಾತಾಡ್ಸಿದ್ರ ಚೆನ್ನಾಗಿ? ಚೆನ್ನಾಗಿ ನೋಡ್ಕೊಂಡ್ರೆ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ತಾರೆ. ಮಕ್ಳಿಗಿಂತನೂ ಚೆನ್ನಾಗಿ ಮಕ್ಕಳುಗಳು ನೋಡಿಲ್ಲ ಕಮ್ಮಿ ಅಷ್ಟು ನೋಡ್ತಾವ್ರೆ. ಆಯ್ತು, ಓಕೆ. ನಾನು ಹಂಗೂ ನನ್ ಮಗಳು ಕಂದಿ ಕೊಟ್ರು ಮಗಳು ಅಂತ ಇವ್ರನ್ನ ತಿಳ್ಕೊಂಡಿನಿ. ಒಬ್ಳು ಇವಳಂಗಿ ಅವಳೆ ಒಬ್ಳು ಕೊಟ್ಟಿನಿ ಹಿಂಗೆಯ ದಪ್ಪ. ಮತ್ತೆ ಇನ್ನೊಬ್ಳು ರುಕ್ಮಿಣಿ ಮೇಡಮ್ ಅವರು ಕೊನೆಯಲ್ಲಿ ಒಬ್ಳು ಉಟ್ಬಿಟ್ಟವಳೆ ಕಪ್ಪಿಗೆ. ಅವ್ರ ತರ ಮಾಡ್ಬಿಟ್ಟಿನಿ ಸರ್. 6 ಜನದಲ್ಲಿ 3 ಜನ ಸಿಕ್ಕೇ ಬಿಟ್ರು. 3 ಜನ ಇನ್ನ ಸಿಕ್ಕವ್ರೆ. ಬರ್ಲಿ ಜೋರಾಗಿ ಚಪ್ಪಾಳೆ. ನನ್ಗೇನು ಏನಿಲ್ಲ, ನಾನ್ ನಿಮ್ ದೊಡ್ಡ ಮಗನ್ ತರ. ದೊಡ್ಡ ಮಗ. ಆಯ್ತು ಆಯ್ತು, ಸರಿ ಅಮ್ಮ. ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ ಸರ್. ಅಮ್ಮ ಬಂದ್ಮೇಲೆ ಹೆಚ್ಚು ಕಮ್ಮಿ 10 ಜನ ಆಡಿಯೋದಿಂದ ಬಂದಿದ್ದಾರೆ. ಇವ್ರ ಕಡೆಯಿಂದ ಜೋರಾಗಿ ಚಪ್ಪಾಳೆ ಕೊಡ್ಲಿ ಅವ್ರಿಗೋಸ್ಕರ. 10 ಜನ ಆಡಿಯೋದಿಂದ ಬಂದಿದ್ದಾರೆ ಇವ್ರು ಬಂದ್ಮೇಲೆ ಇಲ್ಲಿಗೆ. ಅಮ್ಮ, ಈಗ ಇಲ್ಲಿ ಏನಾದ್ರು ನಿಮ್ಗೆ ತೊಂದ್ರೆ ಏನಾದ್ರು ಅನ್ನಿಸ್ತಿದೆ? ಈ 1.5 ತಿಂಗಳಲ್ಲಿ ಏನಾದ್ರು ಆಸ್ಪತ್ರೆಗೆ ಹೋಗ್ಬೇಕು, ಸುಸ್ತು, ಆಯಾಸ, ನನ್ ಕೈಲಿ ಆಗಲ್ಲ, ಆತರ ಏನಾರು ಇದೆಯಾ? ಯಾವ್ದಿಲ್ಲ, ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ? ಇವೇನಾದ್ರು ತಗೊಂಡಿದ್ದೀರಾ ನೀವು? ತಗೊಂಡಿಲ್ಲ, ತಗೋಬೇಕು. ಯಾವ್ದು ತಗೊಂಡಿದ್ದೀರಾ? ಇದು ಪೇನ್ ಕಿಲ್ಲರ್ ಇಲ್ಲ, ಈ ಮಂಡಿಗೆ ಶೀಟ್ ಮಂಡಿಗೆ ಶೀಟ್ ತಗೊಂಡಿನಿ. ಇದೊಂದು ತಗೊಂಡವ್ರೆ. ಹಾಕುದು ಹೌದು, ಇದೊಂದು ತಗೊಂಡಿದ್ದಾರೆ. ಇದು ಕೂಡ ಪ್ಯಾಚಸ್ ತಗೊಂಡಿದ್ದೀನಿ. ಪ್ಯಾಚಸ್ ಯಾವ್ದೇನು ತಗೊಂಡಿಲ್ಲ. ಆಯ್ತು, ಇರ್ಲಿ, ತೊಂದ್ರೆ ಇಲ್ಲ. ಈಗ ಅವೆರಡು ನಿಮ್ ಕೆಲಸ ಮಾಡಿದ್ವಾ? ಇದು ಕೆಲಸ ಮಾಡ್ತಾ, ಅದು ಕೆಲಸ ಮಾಡ್ತಾ, ವೇಸ್ಟ್ ಏನಾಗ್ಲಿಲ್ಲ, ಒಳ್ಳೇದಾಯ್ತು. ಈಗ್ಲೂ ಆಗ್ತಾ ಇದ್ದೀರಾ? ಆಯ್ತು. ಅದನ್ನ ತಗೊಂಡಿ ನನ್ನ ಮಗಳದು ಇನ್ಸೆಷನ್. ಅವ್ರ ಫೋನ್ ಮಾಡ್ತು, ನಾನ್ ಪೋಲಿಸ್ತೀನಿ ಅವ್ರ ದುಡ್ಡ ನಿಮ್ ಮೊದಲು ತಕ್ಕ ಕುಡಿ ಅಂತ. ಆಯ್ತು, ಖಂಡಿತ ಆಯ್ತು. ನಿಮ್ ಮಕ್ಳು ಫೋನ್ ಮಾಡಿದಾಗ ಅವ್ರು ಮಾತಾಡ್ತಾರೆ. ಬರೋರ್ಗೆ ಇರೋರ್ಗೆ ನಾನೇ ತಗೊಂಡ್ ತಗತೀನಿ, ನೀನ್ ತಗೊಂಡ್ ಕೊಡೋದ್ ಬೇಡ, ನಾನ್ ಫೋನ್ ಮಾಡೋದು ಬೇಡ. ಹಂಗೆ ನಿನ್ ದುಡ್ಡು ಬೇಡ, ನನ್ ದುಡ್ಡಲ್ಲೇ ಬಂದ ತಗತೀನಿ ಅಂತ ಅಂತಂದ್ರೆ ಇಲ್ಲ. ಅವ್ರ ತಾಯಿ ಯಾವಾಗ್ಲೂ ತಾಯಿನೇ. ನಮ್ಮ ಅಣ್ಣ ತಕೊಡ್ಲಿ ಅಂತ ಅನ್ನೋದು ಅವ್ರಿಗೂ ಇಲ್ಲ, ನಾ ತಂದೆ ತಕೊಡ್ಲಿ ಅನ್ನೋದು ನನ್ನ ಮಗನಿಗಿಲ್ಲ. ಹಂಗೆ ನಾನೇ ತಗತೀನಿ ಅಂದ್ರೆ ನೋಡಿ ಎಷ್ಟು ಒಳ್ಳೆ. ಅವ್ರಿಗೆ ನನ್ ಕಂಡ್ರೆ ಜಾಸ್ತಿ ಆಸೆ ಮಕ್ಕಳುಗಳಿಗೆ. ಈಗ ಈಗ ಈ 1.5 ತಿಂಗಳಲ್ಲಿ ನೀವು ಲವಲೋಕಿಯಿಂದ ಇದ್ದೀರಾ, ಖುಷಿಯಿಂದ ಇದ್ದೀರಾ? ಫಸ್ಟ್ ಅಳ್ತಾ ಇದ್ರಿ, ನೋವು ಅಂತ ಕುಂತ್ಕೊಂಡ್ ಮನೇಲಿ ಅಳ್ತಾ ಇದ್ವಿ, ಒಬ್ರೇ ಹೇಳ್ತಾ ಇದ್ರಿ. ಅಯ್ಯೋ, ಯಾರನ್ನ ಕಾದ್ರೂ ಗೊತ್ತಾಗಿಲ್ಲ ಸರ್, ನೀನು ಒಬ್ಳ ಕುತ್ಕೊಂಡು ಹೇಳ್ತಾ ಇದ್ದೆ. ಯಾರು ಗೊತ್ತಿರ್ಲಿಲ್ಲ. ನೋವಿದಾಗ ಯಾರು ಬರ್ತಾರೆ? ನೋವಿದಾಗ ಯಾರು ಬರಲ್ಲ. ಮನೇಲಿ ಅಳ್ಬಾರ್ದು, ಬಾಳು ಬತ್ಕೊಂಡ್ ಮನೇಲಿ ಗಂಡುಟ್ಟವೆ ನನ್ನ ಮಗ ಇಲ್ಲಿ ಅವನೇ ಹಂಗಂತಂದ್ರೆ ಅವ್ನ ಎತ್ತು ಬೈಯೋಳು ಸರಿ. ಅವಳ ನೋವು ಅವಳಿಗೆ, ಅವಳು ಅಳ್ತಾವಳೆ, ನೀನ್ ಯಾಕೆ ಅವಳು ನಂಬೋದು ಏನಾರ ತಂದ್ಕೊಟ್ಟಿಲ್ಲ ಅಪ್ಪ ಹಂಗೆಲ್ಲ ಮಾತಾಡ್ತಾರ. ತಪ್ಪಾಯ್ತದೆ ಅನ್ಬಿಟ್ಟು ಬೇಡ ಬೇಡ. ಈಗ ಹೆಂಗೈತೆ? ಈಗ ಹೆಂಗೈತೆ? ಮಕ್ಳು ಮೊಮ್ಮಕ್ಳನ್ನೆಲ್ಲ ನೋಡ್ಕೊತಿದ್ದೀರಾ? ಅವ್ರಿಗೂ ಸಹಾಯ ಮಾಡ್ತಿದ್ರ? ಆರಾಮಾಗಿ ನೋಡ್ಕೊಳಕ್ಕೆಲ್ಲ ಫೋನ್ ಮಾಡ್ತಾರೆ ಸ್ವಾಮಿ, ನನ್ಗೆ ತಗೋಬ ಅಂತ. ಹೌದಾ? ಜೋರಾಗಿ ಚಪ್ಪಾಳೆ. ಯಾವಾಗ್ಲಿಲ್ಲ ಅವ್ರು ಮಕ್ಳು ನನ್ಗೋಗಿ ಒಂದ್ ದಿವಸ ಸೇರ್ಕಂದ್ರೆ ನನ್ ಮನೆಗೆ ಹೋಗಿ ರೂಮ್ ಹುಡ್ಕಾರಂತೆ ಸ್ವಾಮಿ. ನಾನ್ ಇವತ್ತು ಇಲ್ಲ ಅಂತ ಹೇಳಿದ್ರೆ ಅವತ್ತಿಗೆ ಅಂತ ಜ್ವರ ಬರ್ತದೆ ಅವಕ್ಕೆ. ನೋಡಿದ್ರ? ನಾನ್ ಮಂಡಿ ನೋವು ಸಲುವಾಗಿ ಅವ್ರನ್ನ ಕರ್ಕ ಬರ್ತಾ ಇಲ್ಲ. ಕರ್ಕ ಬಂದ್ರೆ ಅವ್ರ ಮಕ್ಕಳು ನೋಡಿದ್ರೆ ನೀವೇನೆ ಇದ್ ಮಾಡ್ತಿದ್ದೀರಿ ಸರ್. ಅಷ್ಟೇ ಬಂದ್ ನಿಮ್ಗೆ ತುಂಬಾ ಅನುಕೂಲ ಆಗೈತೆ. ಹೊಸ ಜೀವನ ಸಿಕ್ಕೈತೆ. ಸರಿ, ನಾ ಬಂದ್ಮೇಲೆ ಎಷ್ಟೇ ಈಗ ಒಟ್ಟಾರೊಬ್ರು ಇವಾಗೊಬ್ರು ಹೌದು, ಅದನ್ನೇ ನಾನು ಹೇಳ್ತೀರ. 10 ಸೀಟ್ ಕರ್ಕೊಂಡ್ ಬಂದವ್ರು ಇವರು. ಅಮ್ಮ, ಇಲ್ಲೇನಾರು ಯಾರು ದುಡ್ಡು ತಕೊಂಡ ನಿಮ್ಮ ಹತ್ರ ಟ್ರೀಟ್ಮೆಂಟ್ಗೆ? ಬಳ್ಳಿಯವ್ರು ತಗೋತಾರಲ್ಲ, ಹಂಗೇನೋ ಇಲ್ಲ ತಗದ.
ಅಲ್ಲಿ ಪದೇ ಪದೇ ತಗೋತಾರೆ. ಇಲ್ಲಿ ಯಾವುದೇ ದುಡ್ಡಿಲ್ಲ, ಕಾಸಿಲ್ಲ, ಖರ್ಚಿಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ಪತ್ತಿ ಏನಾರು ಹೇಳಿದ್ರ ಇಲ್ಲಿ ಬೇಡಿ ಇತ್ತಿನಬೇಡಿ ಇಲ್ಲ 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 ಇಲ್ಲಿ ಬಂದ್ಮೇಲೆ ಏನಾದ್ರು ವಾಕಿಂಗ್ ಹೇಳ್ತಾ ಇದ್ದೀರಾ? ಯಾವ್ದು ಇಲ್ಲ ಸ್ವಾಮಿ. ವಾಕಿಂಗ್ ಇಲ್ಲ, ಜಾಕಿಂಗ್ ಇಲ್ಲ, ಪಥ್ಯ ಇಲ್ಲ, ಡಯಟ್ ಇಲ್ಲ, ಯೋಗ ಇಲ್ಲ, ಬರೀ ಥೆರಪಿ ಮುಖಾಂತರನೇ ಅವ್ರ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡಿದ್ದಾರೆ ಅಮ್ಮ. ಇವತ್ತು ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಕ್ರಾಸ್ ಆಗಿ ಕಾಲಾಗ್ತಾ ಇದ್ರು, ಈಗ ಆರಾಮಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಮತ್ತೆ ಹ್ಯಾಪಿ ಆಗಿದ್ದಾರೆ. 6 ಜನ ಮಕ್ಳು ಅಂದ್ರೆ ಎಷ್ಟು ಜನ ಮೊಮ್ಮಕ್ಳು? ಮೊಮ್ಮಕ್ಕಳು 16 16 ಜನ ಮೊಮ್ಮಕ್ಳಿದ್ದಾರೆ. 16 ಜನ ಮೊಮ್ಮಕ್ಳು ಇದಾರ. ಮೊಮ್ಮಕ್ಕಳು ಗಾಡ್ ನೀವು ನೋಡಿ, ಇಷ್ಟೆಲ್ಲ ಇದ್ರು, ಐಶ್ವರ್ಯ, ಸಂಪತ್ತು, ಆಸ್ತಿ ಏನೇ ಇದ್ರು ಆರೋಗ್ಯ ಇರ್ಲಿಲ್ಲ ಅವ್ರಿಗೆ. ಈಗ ಇಲ್ಲಿ ಬಂದ್ಮೇಲೆ ಒಳ್ಳೆ ಆರೋಗ್ಯ ಸಿಕ್ಕೈತೆ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಈಗ ಖುಷಿ ಆಗವ್ರ, ನೀವ್ ಖುಷಿ ಆಗಿರೋದಕ್ಕೆ ಅವರು ನೆಮ್ಮದಿ ಆಗವ್ರೆ ಅಲ್ವಾ? ಅವರೇ ಹೋಗಿ ಹೋಗಿ ಅಂತ ಕಳಿಸ್ತಾರೆ. ಇಲ್ಲ ಇಲ್ಲ ಇಲ್ಲ, ಹೋಗು ಚೆನ್ನಾಗಿರು, ಬಾ ಇಲ್ಗೂ ಅದಿನ ಅಂತ ಅಂತಾರೆ. ಆಯ್ತು, ಸರಿ. ಇಲ್ಲಿರೋರ್ಗೆ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫೈನಲಿ ಇಲ್ಲಿರೋರ್ಗೆ ಬರೋರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ ಥೆರಪಿ ಬಗ್ಗೆ? ನಮ್ ಈ ಥೆರಪಿ ಚೆನ್ನಾಗಾಯ್ತದೆ, ಮತ್ತೆ ನಾನು ಚೆನ್ನಾಗಾದೆ, ನೀವು ಚೆನ್ನಾಗಾಗ್ರಿ ಬಂದ್ರವ ಅಂತ ಹೇಳ್ತೀನಿ ಸರ್. ಆಯ್ತು, ಥ್ಯಾಂಕ್ ಯು. ನನ್ ಕೈ ಹಿಂಗಾಗಿತ್ತು, ನನ್ ಕಾಲ್ ಹಿಂಗಾಗಿತ್ತು, ನನ್ಗೆ ಹಿಂಗಾಯ್ತಾಯ್ತು, ಚೆನ್ನಾಗ ಇವತ್ತು ಕನ್ನಡಕನೇ ಹಾಕೊಂಡೆ ಮಾತಾಡ್ತಾರೆ ಆರಾಮಾಗಿ. ಇಲ್ಲಿ ಆಯ್ತು, ಫೋಟೋ ಚೆನ್ನಾಗಿ ಬರ್ಲಿ ಅಂತ, ವಿಡಿಯೋ ಚೆನ್ನಾಗಿ ಬರ್ಲಿ ಅಂತ. ಆಯ್ತಮ್ಮ, ಥ್ಯಾಂಕ್ ಯು, ಧನ್ಯವಾದ. ಆಯ್ತು.